ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವ. ಇವತ್ತು ನಾನು ಬಂಗಾರಪೇಟೆಗೆ ಬಂದಿದ್ದೀನಿ. ಬಂಗಾರಪೇಟೆ ಹತ್ರ ಮಾಗುಂದಿ ಅನ್ನೋ ಊರಿಗೆ ಬಂದಿದ್ದೀನಿ. ಇಲ್ಲಿ ಯಲ್ಲಮ್ಮನ ಜಾತ್ರೆ ನಡೀತಾ ಇದೆ. ಬನ್ನಿ ನಾವು ಹೋಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ತಡ ಯಾಕೆ, ಯಲ್ಲಮ್ಮನ ಜಾತ್ರೆ ನೋಡ್ಕೊಂಡು ಬರೋಣ ಮಾಗುಂದಿಯಲ್ಲಿ. ಬನ್ನಿ. ಬಿಲೀವ್ ಬ್ಲಾಗ್ಸ್ ಇದು ಕನ್ನಡ ಚಾನೆಲ್ ಬ್ರೋ. ಬನ್ನಿ, ಇವಾಗ ನಮ್ಮ ಜೊತೆ ಮಾಗುಂದಿ ಗ್ರಾಮಸ್ಥರಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಜಾತ್ರೆ ಬಗ್ಗೆ ತಿಳ್ಕೊಳ್ಳೋಣ. ನಾವು ಮಾಗುಂದಿ ಗ್ರಾಮಸ್ಥರು, ನಾವೆಲ್ಲ ಒಟ್ಟಿಗೆ ಮಾಗುಂದಿ ಗ್ರಾಮಸ್ಥರು. ಮುಖ್ಯವಾಗಿ ಮಾತಾಡೋ ವಿಷಯ ಏನಂತ ಹೇಳಿದ್ರೆ, ನಮ್ಮ ಮಾಗುಂದಿ ಗ್ರಾಮದಲ್ಲಿ ರೇಣುಕಾ ಯಲ್ಲಮ್ಮ ಜಾತ್ರೆಯನ್ನು ಆಗಿರ್ತಕ್ಕಂಥ ಯಲ್ಲಮ್ಮ ಜಾತ್ರೆಯನ್ನು ಅದೇ ರೀತಿಯಾಗಿ ನಾವು ನಡ್ಸ್ಕೊಂಡು ಕಾಲ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಮಾಜಿ ಚೇರ್ಮನ್ರವರು ನಾರಾಯಣಸ್ವಾಮಿ ಅವರು, ನಮ್ಮ ಬಾಮೈದ್ನಾದ ಯಲ್ಲಪ್ಪ ಅವರು, ನಮ್ಮ ಅಣ್ಣನ ಮಗನಾದ ಕಿರಣ್ ಅವರು, ನಮ್ಮ ಬಾಮೈದ್ನಾದ ರವಿ ಅವರು, ನಮ್ಮ ಊರಿನ ಬಾಮೈದ್ನಾದ ಸುನಿಲ್ ಅವರು, ನಾವೆಲ್ಲ ಸೇರಿಕೊಂಡು ಇನ್ನೂ ಕಿರಿಯರಿದ್ದಾರೆ ನಾವು ಗ್ರಾಮಸ್ಥರೆಲ್ಲ ಸೇರಿ ಒಟ್ಟುಗೂಡಿ ಒಂದು 25-30 ವರ್ಷಗಳಿಂದ ನಾವು ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಯಲ್ಲಮ್ಮ ಜಾತ್ರೆಯ ಒಂದು ಕೃಪೆಯಿಂದ ನಾಳೆ ಬೆಳಗ್ಗೆ ಒಂದು ದೀಪ ಆರಾಧನೆ ಇಟ್ಕೊಂಡಿದ್ದೀವಿ. ಈಗ ಒಂದು ಅಭಿಷೇಕ ಕಾರ್ಯಕ್ರಮ ಇತ್ತು ಬೆಳಗ್ಗೆಯಿಂದ. ನಿನ್ನೆ ಬೆಳಗ್ಗೆ ಅಭಿಷೇಕ ಕಾರ್ಯಕ್ರಮ ಇತ್ತು. ಇವತ್ತು ಒಂದು ಆರ್ಕೆಸ್ಟ್ರಾ ಇತ್ತು. ಆಮೇಲೆ ಬೀದಿ ಮೆರವಣಿಗೆ ಆಗ್ತಾ ಇದೆ. ನಮ್ಮ ಗ್ರಾಮಸ್ಥರಿಗೆ, ಪಕ್ಕದೂರು ಗ್ರಾಮಸ್ಥರೆಲ್ರಿಗೂ ಈ ರೇಣುಕಾ ಯಲ್ಲಮ್ಮ ಎಲ್ರಿಗೂ ಒಂದು ಕೃಪೆ ದಯ ತೋರಿ ಅವರನ್ನು ಪಾಲನೆ ಮಾಡಿ ಎಲ್ರಿಗೂ ಒಂದು ಅಭಿವೃದ್ಧಿ ಸಿಗಲಿ ಅಂತೇಳಿ, ಆ ಯಮ್ಮನ ಆಶೀರ್ವಾದ ಸಿಗಲಿ ಅಂತೇಳಿ ನಮ್ಮ ಗ್ರಾಮಸ್ಥರಲ್ಲಿ, ಹಿರಿಯರಲ್ಲಿ, ಎಲ್ಲರಲ್ಲಿ ನಾವು ಯಲ್ಲಮ್ಮ ದೇವಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ತಾಯಿ ಎಲ್ಲ ಮನೆಯವರು ಎಲ್ಲರೂ ಕಾಪಾಡಲಿ ಅಂತ ಹೇಳುತ್ತಾ ಕಾರ್ಯಕ್ರಮದ ಮುಂದಿನ ಒಂದು ಡಾನ್ಸ್ ಕಾರ್ಯಕ್ರಮ ಆಮೇಲೆ ಬಂದಿ ನೀ ಬಂದ ಮೇಲೆ ಬಾಕಿ
ಮುನಿಸ್ವಾಮಿಯವ್ರಿಗೆ ನಮ್ಮ ಶ್ರೀನಿವಾಸರಾಯಣ್ಣವರು ಅವರು ಮುನಿಸ್ವಾಮಿಯವರು ಮಾಜಿ ನಾಯಕ ಸರ್ ಕೇಳಿದ್ದಾರೆ. ಚಪ್ಪಾಳೆ ಹುಡುಗರ ಜೋರಾದ ಚಪ್ಪಾಳೆ ಕೊಡಬೇಕು. ಥ್ಯಾಂಕ್ ಯು. ಶ್ರೀರಾಮಣ್ಣವರು ಕೇಳಿದ್ದಾರೆ. ಪೊಲೀಸ್ ಯುವಕ ಅಧಿಕಾರಿಗಳು ಶ್ರೀರಾಮ್ ಸರ್ ಅವರಿಗೆ ಈ ರೀತಿಯಲ್ಲಿ ಒಂದು ಪುಟ್ಟ ಸನ್ಮಾನ ಅವರಿಗೆ ಸನ್ಮಾನ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅದೇ ರೀತಿ ನಮ್ಮ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಎಲ್ಲಪ್ಪ ಅವರು ರೀತಿಯಲ್ಲಿದ್ದಾರೆ. ಎಲ್ಲಪ್ಪ ಅವರಿಗೆ ಒಂದು ಶಾಲ್ವಾ ಪುಷ್ಪಮಾಲೆಯನ್ನ ನೀಡುವ ಮೂಲಕ ಅವರು ರೀತಿಯಲ್ಲಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಊರಿನ ಮುಖಂಡರಾಗಿರುವಂತಹ ಹರೀಶ್ ಅವರ ರೀತಿಯಲ್ಲಿ ಹರೀಶ್ ಅವರು ರೀತಿಯಲ್ಲಿದ್ದಾರೆ. ಸೌರ ಸನ್ಮಾನ ಜೋರದ ಚಪ್ಪಾಳೆ. ಅದೇ ರೀತಿ ಮುಖಾಜನವರ ರೀತಿಯಲ್ಲಿ ನಮ್ಮ ಮುಖಾಜನವರಿಗೆ ಸನ್ಮಾನ ಬೈಬೇಕು ಎಲ್ಲ ಬೇಗ ಗೌರವಿಸಿ ಮುಖಾಜನವರಿಗೆ ಒಂದು ಪುಟ್ಟ ಸನ್ಮಾನ ಶಾಲ್ವಾ ಸನ್ಮಾನ ನೀಡ್ತಾ ಇದ್ದಾರೆ. ಸರ್ ರೀತಿ ಸುನೀಲ್ ಅಣ್ಣವರಿಗೆ ಕಾಣಿಸಲ್ಲ ಈಗ ಕಾಣಿಸ್ತದೆ. ಸುನೀಲ್ ಅಣ್ಣವರಿಗೆ ಒಂದು ಸನ್ಮಾನ. ಥ್ಯಾಂಕ್ ಯು ಸರ್. ರವಿ ಅಣ್ಣವರು ಊರಿಗೆ ಅಂದ್ಬಿಟ್ಟು ರವಿ ಅಣ್ಣವರಿದ್ದಾರೆ. ರವಿ ಅವರು ಕೂಡ ಪುಟ್ಟ ಸನ್ಮಾನ. ಅದೇ ರೀತಿ ಶ್ರೀನಿವಾಸ ಅವರು ತರಬೇತಿಯಲ್ಲಿ ಶ್ರೀನವರು ನಮ್ಮ ಶ್ರೀನಿವಾಸ ಅವರು ಅಲ್ಲಿ ಚಪ್ಪಾಳ. ಲಕ್ಷ್ಮಣ್ ಅವರು ರೀತಿಯಲ್ಲಿ ನಮ್ಮ ಹಿರಿಯರು ಲಕ್ಷ್ಮಣ್ಣನವರಿಗೆ ಒಂದು ಪುಟ್ಟ ಸನ್ಮಾನ ಬೇಕು. ಸನ್ಮಾನ ಸ್ವೀಕರಣೆ ಮಾಡಬೇಕು. ಮಂಜುನಾಥ್ ಅವರಿದ್ದಾರೆ ರೀತಿಯಲ್ಲಿ ಅವರು ಕೂಡ ಪುಟ್ಟ ಸನ್ಮಾನ ನಮ್ಮ ಮಂಜುನಾಥ್ ಅವರಿಗೆ ಪ್ರೆಸಿಡೆಂಟ್ ರೀತಿಯಲ್ಲಿ ಅವರು ಕೂಡ ಪುಟ್ಟ ಸನ್ಮಾನ. ಇವತ್ತಿನ ದಿನ ಏನು ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಏನು ಈ ಎಲ್ಲಮ್ಮ ಜಾತ್ರೆ ಮತ್ತು ವಿಶೇಷ ಆರ್ಕೆಸ್ಟ್ರಾ ಈ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಯುವಕರು ಈ ವೇದಿಕೆ ಮೇಲೆ ಆಸನಿಗಳು ಎಲ್ಲ ಮುಖಂಡರು ಮತ್ತು ಮಾಗೊಂದಿಯ ಹಿರಿಯರು ಅಕ್ಕಂದಿರು ಮತ್ತು ತಂದೆ ತಾಯಂದಿರು ಎಲ್ಲರಿಗೂ ಸೇರಿ ಇವತ್ತೊಂದು ನಾನೊಂದು ನಮಸ್ಕಾರವನ್ನು ಸಲ್ಲಿಸ್ತಾ ಒಂದು 4 ಮಾತು ಬಿಡ್ತಾ ಇದ್ದೀನಿ. ಈಗಾಗಲೇ ಇವತ್ತು ಅಂದ್ರೆ 26ನೇ ವರ್ಷ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದು ಎಂದಿಗೂ ಇದೆ ಈ ತರ ಒಂದು ಇವಾಗ ನಾನು ಆಲ್ರೆಡಿ 20 ವರ್ಷದಿಂದ ಈ ರಾಜಕೀಯದಲ್ಲಿ ಇದ್ದೀನಿ. 25 ವರ್ಷದಿಂದ ಈ ತರ ಒಂದು ಆಯೋಜನೆ ಮಾಡಿಲ್ಲ. ಇವು ಎಲ್ಲಾ ಯುವಕರಿಗೂ ಸೇರಿ ಈ ತರ ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಎಲ್ಲ ಯುವಕರು ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಅದ್ರಲ್ಲಿ ಅಡಚಣೆ ಇಲ್ಲ. ಆದ್ರೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ನಾವು ಯಾರು ಭಯ ಪಟ್ಟು ರಾತ್ರೋರಾತ್ರಿ ಇರೋದು ಏನ್ ನೆಸಿಟಿ ಇಲ್ಲ. ಸಂವಿಧಾನ ಏನ್ ಹೇಳುತ್ತೆ, ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಅವ್ರನ್ನ ನಾವು ಭಾವಚಿತ್ರ ಓಪನ್ ಮಾಡೋದಕ್ಕೆ ಯಾಕೆ ಭಯ ಪಡಬೇಕು? ನಿಮ್ಮೆಲ್ಲರೂ ಇವತ್ತಿನ ದಿವಸ ನಮ್ಮ ಮಾಗೊಂದಿ ಗ್ರಾಮದ ಶ್ರೀ ಯಲ್ಲಮ್ಮ ಜಾತ್ರೆಯ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಡ್ತಕ್ಕಂಥ ಎಲ್ಲ ನಮ್ಮ ಯುವಕ ಮಿತ್ರರಿಗೂ ಮತ್ತು ಎಲ್ಲ ಅಭಿಮಾನಿಗಳಿಗೂ ಎಲ್ರಿಗೂ ವಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನ ಇನ್ನೊಂದು 10-15 ನಿಮಿಷದಲ್ಲಿ ಮುಗಿಸ್ತೀವಿ. ದಯವಿಟ್ಟು ಯಾರು ಶಾಂತಿಯುತವಾಗಿ ಕಾಪಾಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ಎಲ್ರಿಗೂ ಮನವಿ ಮಾಡ್ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ.
ನೋಡಿದ್ರಲ್ವಾ ಯಲ್ಲಮ್ಮನ ಜಾತ್ರೆ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿತ್ತು. ಈ ವಿಡಿಯೋ ಇಷ್ಟವಾದ್ರೆ ನೋಡಿ, ಹಾಗೆ ಹೋಗ್ಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ. ಸಿ ಯು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಮಸ್ಕಾರ.